ಸಾಹಿತ್ಯ ಸಮ್ಮೇಳನದ ಸಂಚಾಲಕರು ಆದಂತಹ ಶ್ರೀಮತಿ ಮೀರಾ ಶಿವಲಿಂಗ ಮೇಡಮ್ ಅವರು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ದೀಪಿಕಾ, ವಿದ್ಯಾಶ್ರೀ ಮತ್ತು ನಾಗರತ್ನ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಹಾಗೆಯೇ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನೂತನ ಸಂಚಾಲಕರಾದಂಥ ಮೀರಾ ಶಿವಲಿಂಗಯ್ಯ ಅವರೇ, ಸಾಹಿತಿಗಳಾದಂಥ ಸುಭಾಶ್ರೀ ಅವರೇ, ಈ ಶಾಲಾಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಕೃಷ್ಣ ಅವರೇ, ಸಮಿತಿಯ ಸದಸ್ಯರಾದಂಥ ಕಾಂತರಾಜು ಅವರೇ, ಲೋಕೇಶ್ ಅವರೇ, ಹನುಮಂತಯ್ಯ ಅವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳೋದಕ್ಕೆ ಸಂಘ ಅವಶ್ಯಕತೆ ಇದೆ. ಈಗ ಮಂಡ್ಯದಲ್ಲಿ ಸಂಘಗಳನ್ನು ಮಾಡೋದಕ್ಕೆ ಶಾಲೆ ಕಾಲೇಜುಗಳು ಪರ್ಮಿಷನ್ ಅನ್ನು ಕೊಟ್ಟಿದೆ, ಬೆಂಗಳೂರಿನಲ್ಲಿ ಕೊಡಲ್ಲ. ಆ ಸಂಘದ ಚುನಾವಣೆ ಅಂದ್ರೆ ಬಹಳ ರಣರಂಗ ಆಗುತ್ತೆ ಅಂತೇಳಿ ನಾವೆಲ್ಲ ಕಾಲೇಜಲ್ಲಿ ಓದಬೇಕಾದ್ರೆ ಎಷ್ಟು ಕೇಳಿದ್ರು ನಮಗೆ ಕೊಡ್ತಾ ಇರಲಿಲ್ಲ. ಈ ಸಂಘದ ಚಟುವಟಿಕೆಗಳ ಮುಖಾಂತರ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಬೆಳೆಯುತ್ತೆ. ನಾವೆಲ್ಲ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗಲೇ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಇವತ್ತು ರಾಜಕೀಯವಾಗಿ ಬೆಳೆದು ಶಾಸಕರಾಗಿದ್ದೇವೆ. ನಿಮಗೂ ಕೂಡ ಜೀವನದಲ್ಲಿ ಸಾಧನೆ ಮಾಡ್ಬೋದು. ಸಾಧನೆ ಯಾರ ಅಪ್ಪನ ಆಸ್ತಿನೂ ಅಲ್ಲ, ಯಾರು ಬೇಕಾದರೂ ಏನು ಬೇಕಾದರೂ ಸಾಧಿಸ್ಬೋದು, ಆದರೆ ಗುರಿ ಇರಬೇಕು. ಈ ಸಂಘವನ್ನು ಮತ್ತು ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರಿಗೂ ಕೂಡ ಒಳ್ಳೆಯದಾಗಲಿ. ಈ ಸಂಘದ ಚಟುವಟಿಕೆಗಳನ್ನು ಪ್ರಕಾರವಾಗಿ ತೆಗೆದುಕೊಂಡೋಗಿ ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಆಚೆಗೆ ಬರಬೇಕು. ಈ ರಾಜ್ಯದ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಿಮ್ಮದೇ ಆದ ಕೊಡುಗೆಗಳನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಓದಿನ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಸಂಘ ಇನ್ನು ಮುಂದಿನ 1 ವರ್ಷದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ. ಅದೇ ರೀತಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡೋದು. ನಾವು ಕೂಡ ಅತಿ ಶೀಘ್ರದಲ್ಲೇ ಅಸೆಂಬ್ಲಿ ಇದರಿಂದ ಮಾಡೋಕ್ಕಾಗಿಲ್ಲ. ಇಡೀ ಮಂಡ್ಯ ತಾಲೂಕಿನ ವಿದ್ಯಾರ್ಥಿಗಳಲ್ಲಿ ಒಂದು 800 ಜನ ಇದ್ದಾರೆ. PUC ಮತ್ತು SLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದವರು. ಶೀಘ್ರದಲ್ಲೇ ಇನ್ನೊಂದು ವಾರ 10 ದಿನದಲ್ಲೇ ದೊಡ್ಡ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಅಭಿನಂದಿಸ್ತೀವಿ. ಅದೇ ರೀತಿ ಎಲ್ರಿಗೂ ಕೂಡ ಒಳ್ಳೆ ಬ್ಯಾಗನ್ನು ತಂದಿದ್ದೀವಿ, ಅದನ್ನು ಕೂಡ ನಿಮ್ಗೆಲ್ಲರಿಗೂ ಶೀಘ್ರದಲ್ಲೇ ವಿತರಣೆಯನ್ನು ಕೂಡ ಮಾಡ್ತೀವಿ. ನೀವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ, ನನಗೆ ಇನ್ನೊಂದು ಶಾಲಾ ಈಜು ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ಇದೆ. ಅದಕ್ಕೆ 10:30 ಟೈಮ್ ಕೊಟ್ಟಿದ್ದೀನಿ, 10:45 ಆಗಿದೆ. ಅದಕ್ಕೆ ಹೋಗ್ಬೇಕಾಗಿರೋದ್ರಿಂದ ಹೇಳಲೇಬೇಕು. ಈ ಹಿಂದಿನ ಶಾಸಕರಿಗೆ ನಾವು ಇಲ್ಲಿ ಬಂದಾಗಲೆಲ್ಲ ಒಂದು ಮನವಿ ಮಾಡ್ಕೊಂಡಿದ್ದು, ನಮ್ಮೊಂದು ಸಭಾಂಗಣ ಬೇಕು ಅಂತ. ಸೊ 5 ವರ್ಷಗಳ ಕಾಲ ಏನೂ ಆಗಲಿಲ್ಲ. ತಮ್ಮ ಅವಧಿನಲ್ಲಾದರೂ ದಯಮಾಡಿ ನೀವು ಗಮನ ಹರಿಸಬೇಕು ಅಂತ ಕೋರ್ಕೊಳ್ತೇನೆ, ಅನ್ಯಥಾ ಭಾವಿಸಬಾರ್ದು.